ಕಿಶೋರ್ ಸರ್ ಇದ್ದಾರೆ, ಎಲ್ಲ ಹಿರಿಯ ಕಲಾವಿದರಿದ್ದಾರೆ, ಸ್ನೇಹಿತರಿದ್ದಾರೆ. ಎಲ್ಲರೂ ಸಿನಿಮಾ 21ನೇ ತಾರೀಕು ನವೆಂಬರ್ ಬರುತ್ತೆ. ನೀವೆಲ್ಲ ಥಿಯೇಟರ್ಗೆ ಬಂದು ದಯವಿಟ್ಟು ಸಿನಿಮಾ ನೋಡಿ ನನ್ನೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತಿದ್ವಿ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಈ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರೋ ನಮ್ಮ ಪ್ರೀತಿಯ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಸರ್ ಮತ್ತು ಕಿಶೋರ್ ಸರ್ ಆ್ಯಂಡ್ ಇಲ್ಲಿರೋ ಎಲ್ಲ ಗಣ್ಯರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ನನ್ನ ವಂದನೆಗಳು. ದ ಟಾಸ್ಕ್ ಟೀಸರ್ ನೋಡಿದ್ರಿ, ಹಾಡಿನ ಲಿರಿಕಲ್ ವಿಡಿಯೋನ ನೋಡಿದ್ರಿ. ನನಗೆ ಮಾತಾಡೋಕ್ಕೆ ಅಂದರೆ ನಾನೇನು ಮಾತಾಡಬೇಕು ಅನ್ನೋದನ್ನ ಸಿನಿಮಾದ ಮುಖಾಂತರ ಮಾತಾಡ್ತೀನಿ. ಅದನ್ನೆಲ್ಲರೂ ನೀವು ನವೆಂಬರ್ 21ಕ್ಕೆ ನೋಡ್ತೀರಾ. ಇಲ್ಲಿ ಈ ಸಿನಿಮಾ ಆಗೋಕ್ಕೆ ಮುಖ್ಯ ಕಾರಣವಾಗಿರೋ ನಮ್ಮ ನಿರ್ಮಾಪಕರು ವಿಜಯ್ ಕುಮಾರ್ ಸರ್, ರಾಮಣ್ಣ ಸರ್, ರಾಜೇಶ್ ಸರ್, ನರೇಂದ್ರ ಬಾಬು ಸರ್, ಇವರೆಲ್ಲರಿಗೂ ಈ ಅವಕಾಶ ನನಗೆ ಕೊಟ್ಟಿದ್ದಕ್ಕಾಗಿ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈ ಹಾಡಿನ ವಿಷಯಕ್ಕೆ ಬಂದರೆ ಜೂಡಾ ಸ್ಯಾಂಡಿ ಸರ್ ಸುಮ್ಮನೆ ಟ್ರ್ಯಾಕ್ ಹಾಡೋಣ ಅಂತ ಶುರು ಮಾಡಿಸಿದ್ರು. ಆಮೇಲೆ ಇದೇ ಚೆನ್ನಾಗಿದೆ ಸರ್, ಇದನ್ನೇ ಇಟ್ಕೊಳ್ಳೋಣ ಅಂದರು. ಈಗಲೂ ಚೆನ್ನಾಗಿ ಬಂದಿದೆ ಅಂತ ಕೇಳಿದವರು ನೀವೆಲ್ಲರೂ ಮೆಚ್ಚಿದ್ರೆ ನನಗೆ ಅದೇ ಸಂತೋಷ. ಥ್ಯಾಂಕ್ ಯು ಸೋ ಮಚ್. ನವೆಂಬರ್ 21ಕ್ಕೆ ನಮ್ಮ ಸಿನಿಮಾ ಬಿಡುಗಡೆ ಆಗ್ತಿದೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನಮ್ಮ ಸಿನಿಮಾ ನೋಡಿ ಅಂತ ಏನು ಅಂತ ಕೇಳ್ಕೊತೀನಿ. ಇಷ್ಟಪಡ್ತೀನಿ. ಇವತ್ತು ನಿಮಗೆ ಏನೇನು ಕೆಲಸ ಆಯಿತು ಅದನ್ನೆಲ್ಲ ಪಕ್ಕಕ್ಕಿಟ್ಟು ನಮಗೋಸ್ಕರ ಟೈಮ್ ಫ್ರೀ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ರೀತಿ ಮಾಧ್ಯಮದವರಿಗೆ ಮನಪೂರ್ವಕ ಧನ್ಯವಾದಗಳು. ನೀವು ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಆಗಿರ್ತೀರಾ. ನಿಮ್ಮ ಬೆಂಬಲ ಯಾವಾಗಲೂ ನನಗೆ ಇರಲಿ ಅಂತ ಕೇಳ್ಕೊತೀನಿ. ಮತ್ತೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಣ್ಣ ಬಂದಿದ್ದಾರೆ. ಅಣ್ಣ ನೀವು ಬಂದಿದ್ದು ಕಾರ್ಯಕ್ರಮಕ್ಕೆ ಇನ್ನೂ ಕಾಲೇಜ್ ಜಾಸ್ತಿ ಆಯಿತು. ನಮಗೆಲ್ಲ ಇನ್ನೂ ಹೆಚ್ಚು ಶಕ್ತಿ ಮತ್ತು ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಮತ್ತೆ ನಿಮಗೆ ವೆಲ್ಕಮ್ ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ. ವಿ ಆಲ್ ಲವ್ ಯು. ಥ್ಯಾಂಕ್ ಯು. ಮತ್ತೆ ನನ್ನ ಲೈಫಲ್ಲಿ ನನಗೆ ಮೋಸ್ಟ್ ಫೇವ್ರೆಟ್ ಪರ್ಸನ್ ಅಂದರೆ ನಮ್ಮ ರಾಘು ಶಿವಮೊಗ್ಗ ಸರ್. ಯಾಕೆಂದರೆ ಅವರು ನನ್ನ ಸಿನಿಮಾ ಡೈರೆಕ್ಟರ್ ಅಷ್ಟೇ ಅಲ್ಲ, ಅವರು ನನಗೆ ಗುರುಗಳು ಕೂಡ. ಅವರು ನನಗೆ ಫಸ್ಟು ಪರಿಚಯ ಆಗಿದ್ದು ಜಿ ಅಕಾಡೆಮಿಯಲ್ಲಿ. ಆಗ ನನಗೆ ಅವರೇ ಆ್ಯಕ್ಟಿಂಗ್ ಹೇಳ್ಕೊಟ್ಟಿದ್ದು. ಮತ್ತು ನನ್ನ ಆ್ಯಕ್ಟಿಂಗ್ ಇಷ್ಟಪಟ್ಟು ಅವರು ಪೆಂಟಗನ್ ಅಂತ ಒಂದು ಆ್ಯಂಥಾಲಜಿ ಫಿಲಮ್ಗೆ ಅವಕಾಶ ಮಾಡಿಕೊಟ್ರು. ಇವತ್ತು ಡಿ ಟಾಸ್ಕ್ ಚಿತ್ರದಲ್ಲಿ ನನಗೆ ನಾಯಕ ನಟನಾಗಿ ಮಾಡೋದಕ್ಕೆ ಒಂದು ದೊಡ್ಡ ಆಪರ್ಚುನಿಟಿ ಕೊಟ್ಟಿದ್ದಾರೆ. ನಾನು ಸರ್ ನಿಮ್ಮ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ನಾನು ರೀಚ್ ಆಗಿದ್ದೀನಿ ಅಂದ್ಕೊಂಡಿದ್ದೀನಿ ಸರ್. ಸರ್ ನಮ್ಮಂಥ ಯೂತ್ಗೆ ನಿಮ್ಮಂಥ ಡೈರೆಕ್ಟರ್ ಬೇಕು ಸರ್. ನೀವು ಬರೀ ಕಲಾವಿದರು ಕನಸಿಗೆ ನಿಮ್ಮ ಕತೆಗೆ ಮಾತ್ರ ಜೀವ ತುಂಬಲ್ಲ, ನಮ್ಮದ ಕಲಾವಿದರು ಕನಸಿಗೂ ಜೀವ ತುಂಬ್ತೀರಾ ಸರ್. ಮತ್ತೆ ನಮ್ಮ ಸಿನಿಮಾ ಸಕ್ಸಸ್ ಆಗೋದಕ್ಕೆ ಇಲ್ಲಿವರೆಗೂ ಒಂದು ಪವರ್ ಇದೆ. ಅದರಿಂದ ಆ ಪವರ್ ಪ್ರೊಡ್ಯೂಸರ್ಸ್ ಸರ್. ಈ ಸಿನಿಮಾ ಸಾಧ್ಯ ಆಗಿದೆ ನಿಮ್ಮಿಂದ ಸರ್. ಎಷ್ಟೋ ಜನರು ಕನಸಿರುತ್ತೆ ಸಿನಿಮಾ ಮಾಡಬೇಕು ಅಂತ, ಆ ಕನಸು ಮನಸ್ಸಾಗಿದೆ ನಿಮ್ಮಿಂದ. ನಮ್ಮನ್ನೆಲ್ಲ ನಂಬಿ ಒಂದು ಆಪರ್ಚುನಿಟಿ ಕೊಟ್ಟಿರೋ ಪ್ರೊಡ್ಯೂಸರ್ ರಾಮಣ್ಣ ಸರ್ಗೆ ಮತ್ತೆ ವಿಜಯ್ ಕುಮಾರ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ವೇದಿಕೆ ಮೇಲೆ ನನಗೆ ಇಷ್ಟ ಆಗಿರೋ ಇಬ್ಬರು ವ್ಯಕ್ತಿಗಳ ಹೆಸರನ್ನು ಇಷ್ಟಪಡ್ತೀನಿ. ನಮ್ಮ ಎಲ್.ವೈ. ರಾಜೇಶ್ ಸರ್ ಹಾಗೂ ನಮ್ಮ ಬಾಬು ಸರ್. ಅವರು ಎಲ್ಲರಂತೆ ಈ ಸಿನಿಮಾಗೆ ಈಕ್ವಲ್ ಆಗಿ ಸಪೋರ್ಟ್ ಮಾಡಿದ್ದಾರೆ ಸರ್. ಥ್ಯಾಂಕ್ ಯು ಸರ್. ಬಾಬು ಸರ್ ಥ್ಯಾಂಕ್ ಯು ಸರ್. ಮತ್ತೆ ನನ್ನ ಜೊತೆ ಭೀಮಾ ಸಿನಿಮಾದಲ್ಲಿ ಕಥಾನಾಯಕನಾಗಿ ಕಾಣಿಸ್ಕೊಂಡಿರೋ ಜಯಸೂರ್ಯ ಅವರು ಮತ್ತೆ ನಾನು ಇಬ್ರು ಈ ಟಾಸ್ಕ್ ಚಿತ್ರದಲ್ಲಿ ನಾಯಕ ನಟರಾಗಿ ಕಾಣಿಸ್ಕೊತಾ ಇದ್ದೀವಿ. ಅವ್ರ ಜೊತೆ ಈ ಸಿನಿಮಾ ಜರ್ನಿ ತುಂಬಾ ಚೆನ್ನಾಗಾಯ್ತು. ಈಗ ನನಗೆ ಅವರು ಒಂದು ಒಳ್ಳೆ ಸ್ನೇಹಿತ ಕೂಡ. ಅವ್ರಿಗೆ ಇನ್ನೂ ಮುಂದೆ ಹೆಚ್ಚು ಅವಕಾಶಗಳು ಸಿಗಲಿ ಅಂತ ನಾನು ಪ್ರಾರ್ಥಿಸ್ತೀನಿ. ಆಲ್ ದ ಬೆಸ್ಟ್ ಜಯಸೂರ್ಯ ಅವರೇ. ಮತ್ತೆ ಇದೇ ನವೆಂಬರ್ 21 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ತಮ್ಮ ಕುಟುಂಬ ಹಾಗೂ ಸ್ನೇಹಿತರು ಸಮೇತ
ಮತ್ತೆ ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ. ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಈ ವೇದಿಕೆಗೆ ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಷಯ, ಇವತ್ತು ಮಕ್ಕಳು ಪರ್ಫಾರ್ಮೆನ್ಸ್ ನೋಡಿದ್ರೆ ತುಂಬ ಅದ್ಭುತವಾಗಿತ್ತು, ತುಂಬ ಕ್ಯೂಟ್ ಆಗಿ ಕಾಣಿಸ್ತಿತ್ತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ನಮಗೆ ಸರ್ಪ್ರೈಸ್ ಕೊಡ್ತಾರೆ ಅಂತ. ಮಕ್ಕಳಿಗೆಲ್ಲ ನಾನು ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಅವ್ರ ಫ್ಯೂಚರ್ ಆಲ್ ದ ಬೆಸ್ಟ್. ಮತ್ತೆ ಈಗಷ್ಟೇ ನಾವು ಸಾಂಗ್ ಕೇಳಿಸ್ಕೊಂಡ್ವಿ, ತುಂಬ ಅದ್ಭುತವಾದ ಸಾಂಗ್ ನಾನು ಇವತ್ತು ಕೇಳಿದ್ದು. ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಜೂಡಾ ಸ್ಯಾಂಡಿ ಸರ್ ಮತ್ತು ಅವ್ರ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಇಂಥ ಅದ್ಭುತ ಸಾಂಗ್ನ ನಮಗೋಸ್ಕರ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಯಸೂರ್ಯ ರಾಜನ್ ಅಂತ. ಈ ಮೂವಿಯಲ್ಲಿ ಒಬ್ಬ ನಾಯಕ ನಟ ಪಾತ್ರ ಮಾಡಿದ್ದೀನಿ. ಎಲ್ಲರೂ ಸೀರಿಯಸ್ ಆಗಿರೋದ್ರಿಂದ ಆ್ಯಕ್ಚುಲಿ ಇವಾಗ ತಾನೇ ಆ್ಯಂಕರ್ ಮೇಡಮ್ ಸುಳ್ಳು ಹೇಳ್ಬಿಟ್ಟು ಹೋಗ್ಬಿಟ್ರು ಸಖತ್ತಾಗಿತ್ತು ಅಂತ. ಆ್ಯಕ್ಚುಲಿ ಸಖತ್ತಾಗಿರಲಿಲ್ಲ, ತುಂಬ ಕೆಟ್ಟದಾಗಿತ್ತು ನನ್ನ ಒಪಿನಿಯನಲ್ಲಿ. ಸ್ವಲ್ಪ ಟೈಮ್ ಇತ್ತು, ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಮಾಡಿದ್ದೀವಿ. ಎಲ್ಲರೂ ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಆಗಿದ್ರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನು ನಮ್ಮ ತಂದೆಯವ್ರಿಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯೂಶ್ವಲಿ ಯಾರೇ ಫಿಲ್ಮ್ ಇಂಡಸ್ಟ್ರಿಗೆ ಹೋಗ್ತೀನಿ ಅಂತ ಹೇಳಿದಾಗ ತುಂಬ ಸಪೋರ್ಟಿವ್ ಆಗಿ ಎಲ್ಲರೂ ಇರೋದಿಲ್ಲ, ಜನರಲೈಸ್ ಮಾಡ್ತಾ ಇಲ್ಲ, ಬಟ್ ಸಾಕಷ್ಟು ಜನ ಇರೋದಿಲ್ಲ. ಬಟ್ ಏನಾದರೂ ಮಾಡು, ಎಜುಕೇಷನ್ ಮುಗಿಸ್ಕೊಂಡು ಮಾಡೋಕ್ಕೆ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಇವತ್ತಿಗೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಮೊದಲನೇದಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಧ್ರುವ ಅಣ್ಣ ನಮಗೋಸ್ಕರ ಟೈಮ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ನಾವು ಸಪೋರ್ಟ್ ಮಾಡೋದಕ್ಕೆ. ಧ್ರುವ ಅಣ್ಣ ಬಗ್ಗೆ ಮಾತಾಡಬೇಕು ಅಂತ ನನಗೆ ಒಂದಷ್ಟು ಮೈಂಡಲ್ಲಿತ್ತು, ಆದರೆ ಅವ್ರ ಬಗ್ಗೆ ಮಾತಾಡೋಷ್ಟು ಇನ್ನೂ ಅರ್ಹತೆ ನನಗಿಲ್ಲ. ಸೊ ಒಂದಿನ ನನಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಾನು ಹೇಳ್ತೀನಿ, ಅದು ಸ್ಟೇಜ್ ಮೇಲೆ ಹೇಳ್ತೀನಿ. ಆನಂತರ ನಮ್ಮ ರಾಘು ಶಿವಮೊಗ್ಗ ಸರ್ಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿನಿಮಾ ಡೈಲಾಗ್ ಥರ ಇದ್ರೂ ಪರವಾಗಿಲ್ಲ, ಒಂದು ನಿಮಿಷ ಅಡ್ಜಸ್ಟ್ ಮಾಡ್ಕೊಂಡು ಕೇಳಿಸ್ಕೊಂಬಿಡಿ. ಹೇಳ್ತಾರಲ್ಲ, ಕಲ್ಲಿಗೆ ಚೆಂದ ಹೊಡೆದು ಶಿಲೆ ಆಗುತ್ತೆ ಅಂತ. ಸೊ ನಾನು ಕಲ್ಲಾಗಿದ್ದನ್ನ ಶಿಲೆಯಾಗಿ ಮಾಡಿದ್ರು ರಾಘು ಸರ್ ಈ ಪಿಕ್ಚರಲ್ಲಿ. ಸೊ ಮಾತಾ ಪಿತಾ ಗುರು ದೈವಂ ಈ ಚಿತ್ರದಲ್ಲಿ ರಾಘು ಸರ್ ಆಗಿದ್ರು. ಸೊ ಅವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ, ಇವತ್ತು ಆಡಿಯೋ ಲಾಂಚ್ ಆಗಿರೋ ಒಂದು ಕಾರ್ಯಕ್ರಮ ಆಗಿರೋದ್ರಿಂದ ಜೂಡಾ ಸ್ಯಾಂಡಿ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ದಿಸ್ ಎಂಟೈರ್ ಟೀಮ್ ತುಂಬ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ವುಡ್ ಹ್ಯಾವ್ ಬೀನ್ ಪಾಸಿಬಲ್ ವಿದೌಟ್ ಯು. ಆಲ್ಸೋ ಈ ಚಿತ್ರ ಆಗೋದಕ್ಕೆ ಮುಖ್ಯ ಕಾರಣ ಆಗಿರೋಂಥ ನಮ್ಮ ನಿರ್ಮಾಪಕರಾದ ವಿಜಯ್ ಕುಮಾರ್ ಸರ್, ರಾಮಣ್ಣ ಸರ್, ನಮ್ಮನ್ನು ನಂಬಿ ಸಿನಿಮಾ ಮಾಡಿಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಆಲ್ಸೋ ಇವತ್ತು ಕಿಶೋರ್ ಸರ್ ಕೂಡ ಬಂದಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ಈ ಥರ ಪರ್ಫಾರ್ಮೆನ್ಸ್ ಆಗಿದ್ದರಿಂದ ಮೈಂಡಲ್ಲಿ ಏನೋ ಪ್ರಿಪೇರ್ ಆಗಿದ್ದೆ, ಎಲ್ಲ ಹೋಗ್ಬಿಟ್ಟಿದೆ, ಸ್ವಲ್ಪ ಸ್ಲೋ ಆಗಿ ರೆಡಿ ಆಗ್ತಾ ಇದ್ದೀನಿ. ಸೊ ನಾನು ಮುಂದೆ ಹೇಳಕ್ಕೆ ಇಷ್ಟಪಡೋದು ಅಂತ ಹೇಳಿದ್ರೆ, ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ಲಿ ನಿಮ್ಮ ಯಾರೋ ಸರ್ ಅವಾಗಲೇ ಮಾತಾಡ್ತಾರೆ, ಹೇಳಿದ್ರು 4 ಇವೆಂಟ್ ಕಂಪ್ಲೀಟ್ ಮಾಡ್ಕೊಂಡು ಇವಾಗ ಬಂದಿದ್ದೀವಿ ಅಂತ. ಸೊ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಥ್ಯಾಂಕ್ ಯು ಸೋ ಮಚ್ ನಮಗೆ ಸಪೋರ್ಟ್ ಮಾಡಿದ್ದಕ್ಕೆ. ಬಿಕಾಸ್ ಫಸ್ಟ್ ಟೈಮ್ ನಾನು ಇಂಟರ್ವ್ಯೂ ಅಂತ ಹೇಳಿದಾಗ ಕ್ಯಾಮ್ರಾ ಮುಂದೆ ಭಯ ಇರಲ್ಲ, ಈ ಮೀಡಿಯಾ ಕ್ಯಾಮ್ರಾ ಅಂದರೆ ಭಯ ಇರ್ತಾ ಇತ್ತು. ಸೊ ಇಂಟರ್ವ್ಯೂ ನನಗೆ ಒಂದು 2-3 ಇಂಟರ್ವ್ಯೂ ಎಲ್ಲ ಮಾಡಿ ನನಗೆ ಧೈರ್ಯ ತುಂಬಿದ್ದಕ್ಕೆ ನಿಮಗೂ ಸಹ ಥ್ಯಾಂಕ್ ಯು ಸೋ ಮಚ್ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಸೋ ಯೂಟ್ಯೂಬರ್ಸ್ ಆಗಿರ್ಬೋದು, ಇನ್ಸ್ಟಾಗ್ರಾಮರ್ಸ್ ಆಗಿರ್ಬೋದು, ನಿಮ್ಮೆಲ್ಲರ ಸಪೋರ್ಟ್ ಬೆಂಬಲ ನಮ್ಮ ಒಟ್ಟಿಗೆ ಇರಲಿ. ಫಸ್ಟ್ ದಿನದಿಂದ ನಾವು ಬೆಂಬಲ ಕೊಡ್ತಾ ಬಂದಿದ್ದೀರಾ, ನಿಮಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ನಂಬಿರಂಗೆ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಚಿತ್ರ. ಎಲ್ಲರೂ ಹಾಗೆ ಹೇಳ್ತಾರೆ, ಬಟ್ ಆನೆಸ್ಟ್ಲಿ ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಎಲ್ಲರೂ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಬೋದು, ಇನ್ನೇನು ಕೇಳೋಕ್ಕಾಗಲ್ಲ. ಆ್ಯಂಡ್ ಆಲ್ಸೋ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳೋದ. ಥ್ಯಾಂಕ್ ಯು ಸೊ ಮಚ್. ಆಲ್ಮೋಸ್ಟ್ ಹೂವಿನ ಬಾಣದಲ್ಲಿ ಆಡಾಡ್ತಾ ತೆಗೆದಾರೆ ಪಕ್ಕದಲ್ಲಿ ಜಗದೀಶ್. ನಿಮ್ಮ ಸ್ಟೂಡೆಂಟ್ಸ್ಗೆ ಸ್ಟೇಷನ್ ಕರ್ಕೊಂಡು ಹೋಗಲ್ಲ, ಸೈಲೆಂಟ್ ಆಗಿರ್ತೀವಿ. ಅಲ್ಲಿದ್ದಾರೆ, ಅಲ್ಲ ನಿಮಿಷ ಹೇಳಿ. ಮಹೇಶ್ ಅಲ್ಲಿ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ
ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ತಾವೆಲ್ಲರೂ ಕೇವಲ ಒಂದು ಫೋನ್ ಕರೆನಲ್ಲಿ ತಮ್ಮ ಪ್ರೀತಿಯನ್ನು ತೋರಿಸಲಿಕ್ಕೆ ಬೆಂಗಳೂರು ಟ್ರಾಫಿಕ್ಕಲ್ಲಿ ಇಷ್ಟೆಲ್ಲ ಸಮಯ ಕೊಟ್ಟು ಗಂಟೆಗಟ್ಟಲೆ ಟ್ರಾವೆಲ್ ಮಾಡಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕೆ ಅಂತ ಬಂದಿದ್ದೀರ ತಾವು. ತಮಗೆಲ್ಲರಿಗೂ ಮೊದಲನೇದಾಗಿ ಸಲ್ಯೂಟ್. ಇವತ್ತಿನ ದಿವಸ ನಾನು ಮಾತಾಡುವಂಥದ್ದೇ ಇರಲಿಲ್ಲ, ಬಟ್ ನಮ್ಮೆಲ್ಲರ ಪ್ರೀತಿಯ ಆಕ್ಷನ್ ಪ್ರಿನ್ಸ್ ಧ್ರುವ ಹೇಳಿದಂತೆ ಇಲ್ಲ ಅವ್ರು ಮಾತಾಡಲಿ ಆಮೇಲೆ ನಾನು ಮಾತಾಡ್ತೀನಿ ಅಂತ ನಾನೆಲ್ಲ ಕಡೆ ಹೇಳೋದು ಹಾಗೆ. ಲಾಸ್ಟಲ್ಲಿ ಪೊಲೀಸ್ ಅವ್ರು ಕರೀತಾರೆ, ನೀವು ಮೊದಲೇ ನಾನು ಕರೆಸ್ಬಿಟ್ಟಿದ್ದೀರಲ್ಲ ಅಂತ. ನಿಮ್ಮ ಸಿನಿಮಾದಲ್ಲಿ ಎಲ್ಲಿ ನೋಡಿದ್ರೆ ಲಾಸ್ಟಲ್ಲಿ ನಮಗೆ ಕರೆಸೋದು. ಅದರಲ್ಲಿ ನನಗಿನ್ನ ಜಾಸ್ತಿ ಪೊಲೀಸ್ ಸರ್ವಿಸ್ ಆಗಿದೆ ಅಂತ ಹೇಳಿ ಮೊನ್ನೆ ಯಾರೋ ಟ್ರೋಲ್ ಮಾಡೋದಂತೆ ನನ್ನ ಆತ್ಮೀಯ ಗೆಳೆಯ ಕಿಶೋರ್ನ. ಆಲ್ರೆಡಿ 20 ವರ್ಷ ಪೊಲೀಸ್ ಕೆಲಸ ಮಾಡಿದ್ದಾರೆ ಅಂತ ಅವ್ರ ಬಗ್ಗೆ ಹೇಳಿದಂತೆ. ಯಾಕಂದ್ರೆ ಯೂನಿಫಾರ್ಮ್ ಹಾಕೊಂಡು ಅಷ್ಟು ವರ್ಷ ಆಯ್ತು ಅವರು ಹುಲಿ ಸಿನಿಮಾ ಬಂದು. ಸೊ ಇವತ್ತಿನ ದಿವಸ ಇನ್ನ ವಿಚಾರಕ್ಕೆ ಬರೋಣ. ಈ ಟಾಸ್ಕ್ ಸಿನಿಮಾ ಅಂತ ಶುರುವಾದಾಗ ರಾಘು ಶಿವಮೊಗ್ಗರ್ ಅವರು ನನಗೆ ಬಹಳ ವರ್ಷದ ಸ್ನೇಹಿತರಿದ್ರು. ಸೊ ಜಯಸೂರ್ಯ ಅವರು ಭೀಮಾ ಚಿತ್ರ ಆದ ನಂತರ ಒಂದು ಸಿನಿಮಾನ ಮಾಡಬೇಕು ಅಂತ ಮಾತಾಡ್ತಾ ಇದ್ರು ಸ್ನೇಹಿತರೆಲ್ಲ. ಆ ರೀತಿ ಮಾತಾಡ್ತಾ ಇದ್ದಾಗ ಮುಂದೆ ಬಂದವರು ನಮ್ಮ ನರೇಂದ್ರ ಬಾಬು ಮತ್ತು ವಿಜಯ್ ಕುಮಾರ್ ಅವರು, ಇಲ್ಲ ಜಯಸೂರ್ಯ ಸಿನಿಮಾ ಮಾಡಲಿ ಅಂತ ಪ್ರೊಡ್ಯೂಸ್ ಮಾಡೋಣ ನಾವು ಅಂತ. ಆಗ ನನಗೆ ಗೊತ್ತಿರ್ತಕ್ಕಂತಹ ಒಂದು ಅದ್ಭುತ ಪ್ರತಿಭೆ ಅಂದರೆ ರಾಘು ಶಿವಮೊಗ್ಗ, ನನ್ನ ಆತ್ಮೀಯ ಗೆಳೆಯರು ಅವರು. ಸೊ ಹಾಗಾಗಿ ಅವ್ರಿಗೆ ನಾನು ಚರ್ಚೆ ಮಾಡಿದಾಗ, ಇಲ್ಲ ಸರ್ ನನ್ನ ಹತ್ರನೂ ಒಬ್ರು ಪ್ರೊಡ್ಯೂಸರ್ ಇದ್ದಾರೆ, ಅವ್ರ ಮಗನೂ ಸಿನಿಮಾದಲ್ಲಿ ಆಕ್ಟ್ ಮಾಡಬೇಕು ಅಂತಿದ್ದಾರೆ ಅಂತ ಹೇಳಿ, ಹಾಗೆ ಇಬ್ಬರು ಜೊತೆ ಮಾಡಿದವರು ಅವರು. ಸೊ ಆಗ ರಾಮಣ್ಣನವರ ಮಗ ಸಾಗರ್ ರಾಮಣ್ಣ ಮತ್ತೆ ಜಯಸೂರ್ಯನ ಒಟ್ಟಿಗೆ ಮಾಡಿ ಒಂದು ಕಥೆನ ಶುರು ಮಾಡಿದ್ರು. ಪೊಲೀಸ್ ಅಧಿಕಾರಿಯಾಗಿ ಏನ್ ಟಿಪ್ಸ್ ಕೊಡ್ಬೋದು ಅಂದ್ರೆ ಒಂದು ಕಥೆ ನೈಜತೆಯಿಂದ ಕೂಡಿ ಬರ್ಲಿಕ್ಕೆ. ಯಾಕಂದ್ರೆ ಒಂದು ಸಿನಿಮಾ ಅಂತ ನೋಡಿದಾಗ ನಮ್ಗೆ ಅನಿಸ್ತಾ ಇದ್ವಿ ಮಲಯಾಳಂ ಸಿನಿಮಾದಲ್ಲಿ ಎಷ್ಟು ನ್ಯಾಚುರಲ್ ಆಗಿ ತಗೊಂಡು ಹೋಗಿದ್ದಾರೆ, ಎಷ್ಟು ಹೋಮ್ ವರ್ಕ್ ಮಾಡಿದ್ದಾರೆ, ಈ ತರ ಅನಿಸ್ತಾ ಇತ್ತು. ನನಗೂ ಪೊಲೀಸ್ ಕೆಲಸದ ಮಧ್ಯೆ ಸ್ವಲ್ಪ ಜಾಸ್ತಿ ಸ್ಟ್ರೆಸ್ ಅಂದ್ರೆ ಸಿನಿಮಾ ನೋಡೋ ಹುಚ್ಚು, ಅದು ಅವನಿಂದ ಶುರು ಆಗಿದ್ದು. ಅವನ ಸಿನಿಮಾ ಅಂತ ಹೇಳಿ 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 ಅವ್ರ ಜೊತೆ ನಾನು ಕೂತ್ಕೊಂಡು ಸಿನಿಮಾ ನೋಡೋ ಶುರು ಮಾಡ್ಬಿಟ್ಟಿದ್ದೀನಿ. ನಡುವೆ ವಾರಕ್ಕೆ 2 ಸಿನಿಮಾ ನೋಡ್ತೀನಿ ಕನಿಷ್ಠ. ಸೊ ಅವಾಗ ಅನಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಬರ್ಬೇಕು ಅಂತ. ಸೊ ಇಬ್ರು ಚರ್ಚೆ ಮಾಡಿ ಡಿಸ್ಕಸ್ ಮಾಡಿ ಈ ಕಥೆ ಬಗ್ಗೆ ಒಂದಷ್ಟು ಯಾವ ರೀತಿ ಮಾಡಿದ್ರೆ ಇನ್ನ ಅತ್ಯುತ್ತಮ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ದು. ಸೊ ಈ ಕಥೆ ಹೇಳುವಂಗಿಲ್ಲ, ಆಮೇಲೆ ಡೈರೆಕ್ಟರ್ ಸುಮ್ಮನೆ ಬಿಡಲ್ಲ. ಬಟ್ ಕಥೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕಥೆಗೆ ಒಂದು 3-4 ಆಂಗಲ್ ನಾವು ನೋಡ್ಬೋದು. ಬಟ್ ಎಲ್ಲರೂ ತುಂಬಾ ಬೇಜಾರು ಮಾಡ್ಕೊಂಡಿದ್ದೇನೆ ಅಂದ್ರೆ ಹೇಳ್ಬಿಡ ಕಥೆ ಅಲ್ಲ, ಯಾಕೆ ನಿಮ್ಮ ಮಗನಿಗೆ ಹೀರೋಯಿನ್ ಇಲ್ಲ ಈ ಸಿನಿಮಾದಲ್ಲಿ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ. ಯಾಕೆ ನೀವು ಆ ವಯಸ್ಸಲ್ಲಿರೋ ಹುಡುಗನಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ. ಮೊನ್ನೆ ಸುದೀಪ್ ಅವರು ಹಂಗೆ ಅಂದ್ರು, ವಾಟ್ ಇಸ್ ದಿಸ್ ಯುವರ್ ಡೂಯಿಂಗ್ ಅಂತ. ಸೊ ಅದಕ್ಕೆ ಮಗ ಪೊಲೀಸ್ ಆಗದೆ ಇರ್ಲಿ ಅಂತ ಅನ್ಕೊಂಡು ಈ ಸಿನಿಮಾದಲ್ಲಿ ಮಾಡಿದ್ದೀವಿ. ಆಲ್ರೆಡಿ ಒಂದು ಸಿನಿಮಾ ಮಾಡಿದಾಗ ನಾನು ಹೇಳಿದ್ದೆ, ಭೀಮಾ ಅಂತ ಒಂದು ಸಿನಿಮಾದಲ್ಲಿ ಮಾಡಿದಾಗ ತಾವೆಲ್ಲ ನೋಡಿದ್ವಿ. ನಾನು ಎಷ್ಟೋ ಕಾಲೇಜಸ್ಗೆ ಸ್ಕೂಲ್ಗೆಲ್ಲ ಹೋಗ್ಬಿಟ್ಟು ಎಲ್ಲ ಮಕ್ಳಿಗೆ ಹೇಳ್ತೀನಿ ಚೆನ್ನಾಗಿರ್ಬೇಕು, ಸೈಬರ್ ಕ್ರೈಮ್ ಹುಷಾರಾಗಿರ್ಬೇಕು, ಹಂಗೆಲ್ಲ ಮಾಡಬಾರ್ದು, ಅದು ಇದು ಅಂತೆಲ್ಲ. ಎಲ್ಲ ಆದ್ಮೇಲೆ ನನ್ನ ಫ್ರೆಂಡ್ ಒಬ್ಬ ಫೋನ್ ಮಾಡ್ದ, ಏನಮ್ಮ ಎಲ್ಲ ಕಡೆ ಕಾಲೇಜಲ್ಲಿ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀಯ, ಭೀಮಾದಲ್ಲಿ ನೋಡಿದ್ರೆ ನಿನ್ ಮಗ ನೀನ್ ಏನೇನ್ ಮಾಡಬಾರ್ದು ಅಂತ ಹೇಳ್ತೀಯ, ಎಲ್ಲ ಮಾಡ್ಬಿಟ್ಟು ಸ್ಕ್ರೀನ್ ಮೇಲೆ ಅಂತ. ನಾನು ಹೇಳ್ದ ಅದು ನಂದಲ್ಲಪ್ಪ ತಪ್ಪು, ವಿಜಿದು, ಅವ್ರು ಡೈರೆಕ್ಟ್ ಮಾಡಿರೋದು, ಅವ್ರು ಮಾಡ್ತಿರೋದು ಅಂತ. ಹಾಗಾಗಿ ಈ ಸಿನಿಮಾದಲ್ಲಿ ಆ ಥರದ್ದು ಯಾವುದು ಮಾಡ್ಸಲ್ಲ ಅಂತ ಹೇಳಿ ಹೇಳಿದ್ದಾರೆ ರಾಘು ಶಿವಮೊಗ್ಗ ಅವರು ಅಲ್ವಾ. ಆ ಥರದ್ದೇನು ಮಾಡಿಸಿಲ್ಲ ಅಂತ ಹೇಳಿದ್ದಾರೆ. ಇಲ್ಲ ನೀವು ಕಾಲೇಜಲ್ಲಿ ಏನು ಹೇಳ್ತೀರ ಅದನ್ನೇ ಹೇಳಿದ್ದೀನಿ ಅಂತ. ಸೊ ಹಾಗಾಗಿ ಈ ಚಲನಚಿತ್ರ ಇದು 2ನೇ ಕಾರ್ಯಕ್ರಮ ಆಗ್ತಾ ಇದೆ. ಎಲ್ಲ ಮಾಧ್ಯಮದವರು ತುಂಬಾ ಸಪೋರ್ಟ್ ಕೊಡ್ತಾ ಇದ್ದೀರಾ. ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಾನು ಈ ಮಾತು ಹೇಳ್ತಾ ಇಲ್ಲ. ಒಂದು ಆಸೆ ಪಟ್ಟಂತ ಮಗ ಒಂದು ಕನಸು ಕಂಡ್ರೆ ಇವತ್ತಿನ ದಿವಸ ಚಿಕ್ಕನಲ್ಲಿ ನಮಗೊಂದಿತ್ತು. ನಮ್ಮ ಅಪ್ಪ ಅಮ್ಮ ಡಿಸೈಡ್ ಮಾಡ್ತಾ ಇದ್ರು ಯಾವ ತರ ಬಟ್ಟೆ ಹಾಕೋಬೇಕು, ಯಾವ ತರ ಹೇರ್ ಕಟ್ ಮಾಡಿಸ್ಕೊಬೇಕು, ಏನ್ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅವರೇ ಡಿಸೈಡ್ ಮಾಡೋರು. ಯಾಕಂದ್ರೆ ಇದು ಮಗನ್ ಒಳ್ಳೇದು ಅಂತ ಅವ್ರು ಡಿಸೈಡ್ ಮಾಡೋರು. ಅದು ಕಾಲ ಹೋಯ್ತು, ಈಗ ಕಾಲ ಬದಲಾವಣೆ ಆಗಿದೆ. ಈಗ ಮಗನಿಗೆ ಏನ್ ಇಷ್ಟ ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ನಾನು ತೀರ್ಮಾನ ತಗೊಂಡಿದ್ದೀನಿ. ಮಕ್ಕಳ ಆಸೆ ಏನಿದೆ ಆ ಆಸೆಗೆ ಒಬ್ಬ ತಂದೆಯಾಗಿ ನಾನು ಏನ್ ಮಾಡ್ಬೋದು ಅದನ್ನ ಮಾಡುವಂತ ಒಂದು ಪ್ರಯತ್ನದಲ್ಲಿದ್ದೀನಿ. ಮತ್ತೆ ಅತಿ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಬರೀ ಒಂದು ಫೋನ್ ಕಾಲಲ್ಲಿ ನಾನು ಮಾತಾಡಿ ರಿಕ್ವೆಸ್ಟ್ ಮಾಡಿದಾಗ ನಮ್ಮ ಆಕ್ಷನ್ ಪ್ರಿನ್ಸ್ ಅವರು ಒಂದೊಂದು ಮಾತಲ್ಲಿ ಆಯ್ತಣ್ಣ ಬರ್ತೀನಿ ಬಿಡೋಣ, ಯಾಕೆ ಯೋಚನೆ ಮಾಡ್ತೀರಾ, ನಾನು ಆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ. ಅವರು ಮೈಸೂರಲ್ಲಿದ್ದರು, ಅವರ ಕುಟುಂಬ ಕಾರ್ಯಕ್ರಮ ಇತ್ತು. ಆಕ್ಚುಲಿ ಅವರು ನಾಳೆ ಬರ್ಬೇಕಾಗಿದ್ದವರು, ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ ನಾಳೆ ಬರ್ಬೇಕಾಗಿದ್ದವರು ಇವತ್ತು ಪ್ರೀಫೋನ್ ಮಾಡ್ಕೊಂಡು ನಿಮ್ಗೆ ಆಶೀರ್ವಾದ ಮಾಡ್ಲಿಕ್ಕೆ, ಪ್ರೀತಿ ತೋರಿಸಲಿಕ್ಕೆ ಈ ಕಾರ್ಯಕ್ರಮ ಬಂದಿದ್ದಾರೆ. ಒಂದು ಹಳೆಯ ಸಂಬಂಧ,
ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ತಾತ ಹೆಸರು ಗೊತ್ತಾ? ಶಕ್ತಿ ಪ್ರಸಾದ್ ಸರ್. ಅಲ್ಲಿ ಕೂತಿಯಲ್ಲ ನೋಡಿ, ಅಷ್ಟು ಸಿಂಪಲ್ ಆಗಿ ಯಾರು ಕೂತ್ಕೊಳಕ್ ಆಗಲ್ಲ. ಫಿಲ್ಮ್ ಆಕ್ಟರ್ ಬೆಟ್ಟ ಮೇಲೆ ಆರಾಮಾಗಿ ಕೂತ್ಕೊಂಡಿದ್ದಾರೆ ನಮ್ಮ ಕಿಶೋರ್. ನಮ್ಮ ಕಿಶೋರ್ ಅವ್ರ ತಂದೆ ಮತ್ತೆ ನಮ್ಮ ತಾಯಿ ಮೂವರು ಫೋರ್ಟ್ ಹೈಸ್ಕೂಲ್ ಅಲ್ಲಿ ಒಟ್ಟಿಗೆ ಟೀಚರ್ ಆಗಿ ಕೆಲಸ ಮಾಡಿದವರು. ನಮ್ಮ ತಾಯಿ, ಅವ್ರ ತಂದೆ, ಇವ್ರ ತಾತ. ನಮ್ಮ ತಾಯಿಯವರು ಇಲ್ಲಿದ್ದಾರೆ, ಶ್ರೀಮತಿ ಯಲ್ಲಮ್ಮನವರು. ಅವರೇ ನನಗೆಲ್ಲ ರೀತಿ ಸಪೋರ್ಟ್. ಸೊ ಅವರು ಟೀಚರ್ ಆಗಿ ಮಾಡತಕ್ಕಂಥ ಕೆಲಸಗಳು ಅಲ್ಲದೆ ಸಮಾಜಮುಖಿ ತುಂಬಾ ಕೆಲಸ ಮಾಡಿದ್ದಾರೆ. ನನಗೆ 1ನೇ ಕ್ಲಾಸಲ್ಲಿ ಹೆಸರಿಗೆ ಸ್ಕೂಲಿಗೆ ಸೇರಿಸೋಗ್ಲೇನೆ ನನ್ನ ಇನ್ಶಿಯಲ್ ಎಲ್ಲರಿಗೂ ಗೊತ್ತಿರುತ್ತೆ, ರಾಜೇಶ್ LY ಅಂತ. ಯಾಕೆ LY ಬಂತು ಅಂತ ಇದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ ಅಂದ್ರೆ ನಮ್ಮ ತಂದೆ ಹೆಸರು ಲಕ್ಷ್ಮಯ್ಯ ಅಂತ. ಇಲ್ಲಿ ಸ್ಟೈಲಿಶ್ ಆಗಿ ಕೂತ್ಕೊಂಡಿದ್ದೆಲ್ಲ ಗಡ್ಡ ಬಿಟ್ಕೊಂಡು ಅವರೇ ಸ್ಮೈಲ್ ಬಿಟ್ಕೊಂಡು. ವೈ ಅಂದ್ರೆ ನಮ್ಮ ತಾಯಿ ಹೆಸರು ಯಲ್ಲಮ್ಮ ಅಂತ. ಯಾಕಂದ್ರೆ ಯಾರು ಮಕ್ಕಳಿಗೆ ಅಮ್ಮನ ಹೆಸರು ಇಡಲ್ಲ, ತಂದೆ ಹೆಸರು ಊರ ಹೆಸರು ಇಡ್ತಾರೆ. 9 ತಿಂಗಳು ಹೊತ್ತು ಎತ್ತು ಇರೋದು ನಾನು, ನನ್ನ ಮಗನೇ. ನನ್ನ ಹೆಸರು ಯಾಕೆ ಇರಬಾರ್ದು? ಸೊ ನನ್ನ ಹೆಸರು ಇರಬೇಕು ಇನ್ಶಿಯಲ್ ಅಂತೇಳಿ ಆಗಿನ ಕಾಲದಲ್ಲಿ ಅಂತಹ ಚಿಂತನೆಗಳನ್ನ ಇಟ್ಕೊಂಡು ಬಂದಂತವ್ರು. ಸೊ ಅಂತ ಚಿಂತನೆಗಳಿಂದ ಅವ್ರು ಬಂದಂತ ಬ್ಯಾಕ್ಗ್ರೌಂಡ್ ಬಂದಿರೋದ್ರಿಂದ ಇವತ್ತು ನನ್ನ ಮಗ ಏನ್ ಮಾಡ್ತಾನೋ ಮಾಡ್ಲಿ, ಸಿನಿಮಾದಲ್ಲಿ ಅವನು ನಾಯಕ ಪಾತ್ರನಾದ್ರೂ ಮಾಡ್ಲಿ, ವಿಲನ್ ಆದ್ರೂ ಮಾಡ್ಲಿ, ಸಪೋರ್ಟಿಂಗ್ ಆಕ್ಟರ್ ಮಾಡ್ಲಿ, ಆದ್ರೆ ಏನ್ ಮಾಡ್ತಾರೋ ಅದ್ರಲ್ಲಿ ಲೆಟ್ ಹಿಮ್ ಡೂ ದ ಬೆಸ್ಟ್, ಅಷ್ಟೇ ನನ್ನ ಆಸೆ. ಮತ್ತೆ ಎಂಟೈರ್ ಚಿತ್ರತಂಡ ತುಂಬಾ ಚೆನ್ನಾಗಿ ಮಾಡಿದೀರಾ. ನಾನು ಸಿನಿಮಾನ ಪ್ರಮೋಟ್ ಮಾಡಬಾರ್ದು, ಆದ್ರೆ ತಂದೆಯಾಗಿ ಹೇಳೋದು, ಒಬ್ಬ ಆಡಿಯನ್ಸ್ ಆಗಿ ಹೇಳೋದು ಏನಂದ್ರೆ, ಸಿನಿಮಾ ನೋಡಿದಾಗ ನನಗೆ ಇಷ್ಟ ಆಯ್ತು, ಇಲ್ಲಾಂದ್ರೆ ನಿಮ್ ಜೊತೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಗುಡು ಏನೋ ಮಾಡೋದು ಹೋದ್ರೆ ನನಗೂ ಮರ್ಯಾದೆ ಸುಮ್ಮನೆ ಆಗ್ಬಿಡ್ತಾ ಇದೆ. ಸೊ ಸಿನಿಮಾ ಚೆನ್ನಾಗಿ ಬಂದಿದೆ. ಆ ಹಾಡೆಲ್ಲ ನನಗೆ ತುಂಬಾ ಇಷ್ಟ ಆಯ್ತು. ಸಖತ್ ಮೋಟಿವೇಶನಲ್ ಸಾಂಗ್ ಅದು. ಜೀವನದಲ್ಲಿ ಸೋತವ್ರಿಗೆ ಮತ್ತೆ ಗೆಲ್ಲಿಕ್ಕೆ ಒಂದು ಅನುಕೂಲ ಆಗುವಂತ ಸಾಂಗ್. ಕನ್ನಡದಲ್ಲೂ ಒಂದು ರಾಪ್ ಮ್ಯೂಸಿಕ್ ಇದೆ ಅನ್ನೋದನ್ನ ಜೂಡಾ ಸೈಡ್ ತೋರಿಸ್ಕೊಟ್ಟಿದ್ದಾರೆ. ನೋಡಿ, ನಮ್ಮ ಸಾಂಗ್ ಪ್ಲೇ ಮಾಡಿ ಅಂತ. ನೀವು ಪಪ್ಪರಾದ್ರೂ ಪ್ಲೇ ಮಾಡಿ, ಜಿಮ್ಮರಾದ್ರೂ ಪ್ಲೇ ಮಾಡಿ, ಎರಡು ಕಡೆ ಪ್ಲೇ ಮಾಡೋಕ್ಕಾಗುವಂತ ಒಂದು ಅದ್ಭುತವಾದಂತ ಸಾಂಗ್ ನ ಜೂಡಾ ಸೈಡ್ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ ಅಲ್ದಿರ ನಾವೆಲ್ಲರೂ ಹಿಂದೆ ಸಾಂಗ್ಸ್ ನ ತುಂಬಾ ಕೇಳ್ಕೊಂಡು ಬಂದಿರ್ತೀವಿ. ಸೊ ಇನ್ನೊಂದು ಒಬ್ಬ ಅದ್ಭುತವಾದಂತ ಸಿಂಗರ್ ಕೈಲಿ ಆಡ್ಸಿದ್ದಾರೆ. ಈ ಸಾಂಗ್ ನ ಹಾಡಿದಾಗ ರಾಘು ಶಿವಮೊಗ್ಗ ಅವರು ಸುಮ್ಮನೆ ಟ್ರ್ಯಾಕ್ ಸಾಂಗ್ ಆಡ್ತೀನಿ ಅಂತ ಹಾಡಿದ್ರು. ಹಾಡಿದಾಗ ಯಾಕೋ ಅವ್ರ ವಾಯ್ಸ್ ಒಂಥರ ನಮ್ಗೆ ಇಷ್ಟ ಆಗ್ಬಿಡ್ತು. ಇದ್ಯಾಕೋ ಒಂಥರ ಚೆನ್ನಾಗಿದೆಯಲ್ಲ, ನಾವು ಜೊತೆಲಿ ಸೇರ್ಕೊಂಡೆಲ್ಲ ಹೇಳ್ಕೋಬೋದಲ್ಲ ಅಂತ ಅನಿಸ್ತು. ಇನ್ನೆರಡು ಪಾಪ ಪೊಲೀಸರ ಕೈ ಮೈ ಕೊಟ್ಟಿನಿ ಏನ್ ಮಾಡ್ತಾರೆ. ಹಂಗಾಗಿ ಆವಾಗ ಹೇಳಿದಾಗ ನಾವು ಜೋಡ ಸೈಡ್ ಸರ್ ಹತ್ರ ಯಾಕೆ ಚೆನ್ನಾಗಿದೆಯಲ್ಲ ಅಂದಾಗ ವಿ ವಿಲ್ ಕೀಪ್ ದಿಸ್, ಅದು ಒಂದೇ ಮಾತು. ಎಲ್ಲಿದೆ ಜೋಡ ಸರ್? ನೋ ಸರ್, ಇಟ್ ಲುಕ್ಸ್ ಗುಡ್, ವಿಲ್ ಕೀಪ್ ದಿಸ್ ಟ್ರ್ಯಾಕ್ ಅಂತ. ಆಮೇಲೆ ಯಾರೋ ಒಬ್ರು ಮ್ಯೂಸಿಕ್ ನ ತಗೊಳಕ್ ಬಂದಾಗ, ಇಲ್ಲ ನೀವು ಸಿಂಗರ್ ನ ಚೇಂಜ್ ಮಾಡಿ ಅಂದ್ರು. ಅವಾಗ ನಾನು ಒಪ್ಲಿಲ್ಲ. ಡೈರೆಕ್ಟರ್ ಫೋನ್ ಮಾಡಿದ್ರು, ಬೇಡ ಅದು ಮ್ಯೂಸಿಕ್ ಸೇಲ್ ಆಗುತ್ತೆ ಬಿಡ್ತು, ಬಟ್ ಪರವಾಗಿಲ್ಲ ನೀವೇ ಇರ್ಬೇಕು ಸಿಂಗರ್ ಆಗಿ ಅಂತ. ಸಿಂಗರ್ ಚೇಂಜ್ ಮಾಡೋದು ಬೇಡ ಅಂತ. ಆಗ ನಮ್ಮ ಲಹರಿ ಆನಂದ್ ಸರ್ ಕೂತಿದ್ದಾರೆ, ಲಹರಿಯ ಕಂಪನಿಯವರು, ವೇಲು ಸರ್, ಲಕ್ಕಿ ಲಹರಿ ವೇಲು ಸರ್ ಅವರು ಈ ಹಾಡನ್ನ ಕೇಳಿ ಇಷ್ಟಪಟ್ಟು ಇಮಿಡಿಯೇಟ್ ಅವ್ರ ಎಸ್ ಅಂತ ಅಂದ್ರು. ಅವ್ರು ನಮ್ಮ ಜೊತೆ ಟೈ ಅಪ್ ಆಗಿದ್ದಾರೆ. ಬಿಗ್ FM ರೇಡಿಯೋದವರು ಸಹ ನಮ್ಮ ಜೊತೆ ಈ ಸಾಂಗ್ಸ್ಗೆ ಪಾರ್ಟ್ನರ್ ಆಗಿ ಟೈ ಅಪ್ ಆಗಿದ್ದಾರೆ. ಆದ್ರೆ ಈ ಕಾರ್ಯಕ್ರಮ ನೀವೆಲ್ಲರೂ ಇಲ್ಲ ಅಂತಂದ್ರೆ ಖಂಡಿತ ಯಶಸ್ವಿ ಆಗ್ತಾ ಇರಲಿಲ್ಲ. ಇವತ್ತೇನು ಹೌಸ್ಫುಲ್ ಆಗಿದೆ, ಇದೇ ತರ ನಾಳೆ ಚಿತ್ರಮಂದಿರಗಳು ಹೌಸ್ಫುಲ್ ಆದ್ರೆ ಪ್ರೊಡ್ಯೂಸರ್ ಸುಖವಾಗಿ ಮತ್ತೊಂದು ಕನ್ನಡ ಚಲನಚಿತ್ರ ಮಾಡ್ತಾರೆ. ಯಾಕ್ರಿ ರಮಣ ಕೈ ಮಾಡಲ್ಲ? ಮನೆಗೆ ಎತ್ಕೊಂಡೋಗ್ಬೇಕಂತೀರಿ ದುಡ್ಡ? ಇಲ್ಲ ತಾನೆ? ಆಯ್ತು, ಮಾಡಿ ಆಯ್ತು. ಯಾಕಂದ್ರೆ ಕನ್ನಡ ಚಲನಚಿತ್ರಗಳ ಬೆಳೆಯುತ್ತೆ, ಹಾಗೆ ಇನ್ನೊಂದಷ್ಟು ಹೊಸ ಹಾಡುಗಳು ಬರುತ್ತೆ, ಹೊಸ ಪ್ರತಿಭೆಗಳಿಗೆ ಅವಕಾಶ ಸಿಗುತ್ತೆ. ನಾನು ಜಾಸ್ತಿ ಸಮಯ ತಗೊಂಡು ಮಾತಾಡ್ಬಿಟ್ಟೆ. ಬಟ್ ಧ್ರುವ ಅವ್ರ ಬಗ್ಗೆ ಮೊದಲಿಂದ ಒಂದು ಅಪಾರವಾದಂತಹ ಪ್ರೀತಿ. ಯಾಕೆಂದ್ರೆ ಒಬ್ಬ ನಟನಾಗಿ ಬಂದು ಗುರುತಿಸ್ಕೊಂಡು ಒಂದು ಶಕ್ತಿಯುತವಾಗಿ ಬೆಳೆಯೋದಕ್ಕೆ ತುಂಬಾ ಹಾರ್ಡ್ ವರ್ಕ್ ಬೇಕು, ತುಂಬಾ ಎಫರ್ಟ್ಸ್ ಬೇಕು. ಯಾಕಂದ್ರೆ ಇಟ್ಸ್ ನಾಟ್ ದಟ್ ಈಸಿ. ಒಂದು ಕ್ಯಾರೆಕ್ಟರ್ ಮಾಡೋದಕ್ಕೆ ಒಬ್ಬ ಅಷ್ಟು ಕಷ್ಟ ಇರುತ್ತೆ. ಆ ಫಿಟ್ನೆಸ್ ಮೇಂಟೈನ್ ಮಾಡ್ಕೋಬೇಕು, ಆ ಸಮಯವನ್ನು ಕೊಡಬೇಕು, ಇರ್ತಕ್ಕಂಥ ಫ್ಯಾನ್ಸ್ ನಿಜವಾಗ್ಲೂ ನಿಮ್ಗೆ ಹೆಂಗ್ ಪ್ರೇರಿಸ್ ಬರುತ್ತೋ ಗೊತ್ತಿಲ್ಲ. ನಾನು ನೋಡ್ತಾ ಇರ್ತೀನಿ, ನೀವು ಬಂದು ನಿಂತ್ಕೊಂಡಿರ್ತೀರ ಪಾಪ ಗೇಟ್ ಹತ್ರ ನಿಂತ್ಕೊಂಡು. ಆ ಹುಡುಗರು ಒಬ್ಬೊಬ್ರು ಬಂದು ಒಂದೊಂದು ಹಾಡು ಆಡ್ತಾ ಇರ್ತಾರೆ, ಒಂದೊಂದು ಡೈಲಾಗ್ ಹೊಡಿತಾ ಇರ್ತಾರೆ. ನನಗೆ ಸ್ಟೇಷನ್ ಸಿಕ್ಕಿದ್ ತಗೊಂಡು ನೀವು ಭಗವಂತ ಅದಕ್ಕೆ ಇಷ್ಟು ಪೇಷನ್ಸ್ ಕೊಟ್ಟರೆ ನನಗಂತೂ ಗೊತ್ತಿಲ್ಲ. ಆವತ್ತು ನಾನು ಅನ್ಕೊಂಡು ಆ ವಿಡಿಯೋ ನೋಡಿದಾಗ ನಮಗೂ ಈ ತರ ಒಂದು ತಾಳ್ಮೆ ಬರಬೇಕು. ಇವ್ರು ಯಾವ ತರ ಯೋಗಾಭ್ಯಾಸ ಮಾಡ್ತಾರೋ ಒಂದ್ಸಲ ಕೇಳ್ಕೋಬೇಕು, ಯಾವ ತರ ಪೇಷನ್ಸ್. ಯಾಕಂದ್ರೆ ಅದು ಬೇಕಾಗುತ್ತೆ, ಅದು ಅಂತ ಒಂದು ದೊಡ್ಡ ತಾಳ್ಮೆ. ಒಪ್ತೀರಾ? ನಿಜ ಜೋರ್ ಚಪ್ಪಾಳೆ ಕೊಡಿ. ನೀವು ಯಾರು ಅಷ್ಟು ತಾಳ್ಮೆ ಬರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಬ್ಬ ಅಭಿಮಾನಿ ಬಂದಿದ್ದಾನೆ, ಅವನ ಪ್ರೀತಿಯಿಂದ ಬಂದಿದ್ದಾನೆ, ಅವ್ನಿಗೆ ಸಮಯ ಕೊಡ್ಬೇಕು ಅಂತ ನಿಮ್ಮೊಂದು ಆ ಭಾವನೆ ಇದೆಯಲ್ಲ, ಅದು ನಿಮ್ಮನ್ನ ಒಂದು ಬೇರೆ ಲೆವೆಲ್ ತಗೊಂಡುತ್ತೆ. ಕೇವಲ ಅದ್ಭುತ ನಟ ಅಲ್ಲ, ಒಬ್ಬ ಒಳ್ಳೆ ಉತ್ತಮ ಮಾನವತಾವಾದಿ ಅಂತ ತೋರಿಸುತ್ತೆ. ಅವನ ಒಬ್ಬ ಮನುಷ್ಯನ ಗೌರವಿಸೋದನ್ನು ತೋರಿಸುತ್ತೆ. ಹಾಗಾಗಿ ನೀವು ಇನ್ನೂ ಚೆನ್ನಾಗಿ ಬೆಳಿಬೇಕು.
ಮುಂದಕ್ಕೆ ಹಾಲಿವುಡ್ನಲ್ಲಿ ಹೋಗ್ಬೇಕು ಅಂತ ಬಯಸ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ವಿಜಯ್ ಕುಮಾರ್ ಮತ್ತೆ ನಾಗೇಂದ್ರ, ನಮ್ಮ ಬಾಬು ಅವರು ಮತ್ತೆ ರಾಮಣ್ಣ ಅವರು, ಈ ನೀವಿಲ್ಲ ಅಂತಂದ್ರೆ ಈ ಮಗ ನನ್ನ ಮಗ, ನೀವೆಲ್ಲರ ಮಗ. ಸೊ ನಮ್ಮ ಮನೇಲಿ ಇರೋರು ಅಷ್ಟೇ ನಮ್ಮ ಮಗ. ಒಂದ್ಸಲ ಚಲನಚಿತ್ರಕ್ಕೆ ಬಂದಾದ್ಮೇಲೆ ನಿಮ್ಮೆಲ್ಲರಿಗೂ ಸೇರಿದ ಮಗ. ನಾಳೆ ನಿಮ್ಗೆ ಈ ಸಿನಿಮಾ ಚೆನ್ನಾಗಿದೆ ಅನ್ಸಿದ್ರೆ ಅವನ್ನ ಬೆಳೆಸಿ, ಚೆನ್ನಾಗಿಲ್ಲ ಅನ್ಸಿದ್ರೆ ಇದು ಲಾಸ್ಟ್ ಸಿನಿಮಾ ಮಾಡಿ ಮನೆಗೆ ಕಳಿಸಿ ಬೇರೆ ಕೆಲಸಕ್ಕೆ ಹಾಕ್ತೀನಿ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು. Thank you so much. Thank you so much for coming. ಪ್ರೀತಿಯ ಧನ್ಯವಾದಗಳು ಸರ್. ನಮ್ಮ ಇಡೀ ತಂಡದ ಪರವಾಗಿ ಮೈಸೂರಿನಿಂದ ಬೆಂಗಳೂರಿಗೆ ನಮಗೋಸ್ಕರ ಫ್ಯಾಮಿಲಿ ಫಂಕ್ಷನ್ ಬಿಟ್ಟು ಕೂಡ ಬಂದಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಡು ಬಿಡುಗಡೆ ಆಯಿತು, ಹೇಗೆ ಅನ್ನಿಸ್ತು? ಇಡೀ ಚಿತ್ರತಂಡಕ್ಕೆ ನಿಮ್ಮ ಕಡೆಯಿಂದ ಶುಭಾಶಯಗಳು. ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮ ಮಿತ್ರರಿಗೆ, ಎಲ್ಲ ಅಣ್ಣ ತಮ್ಮಂದಿರಿಗೆ, ಅಕ್ಕ ತಂಗಿಯರಿಗೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಿರೋ ಎಲ್ಲ ತಾಯಂದರಿಗೆ, ಎಲ್ಲ ವೀಕ್ಷಕರಿಗೆ, ಎಸ್ಪೆಷಲಿ ಎಲ್ಲ ನನ್ನ VIPsಗೆ ಎಲ್ಲರಿಗೂ ನಮಸ್ಕಾರ. ಈ ಸ್ಟೇಜ್ ಮೇಲೆ ಮಾತು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಬ್ಬರನ್ನ ನೆನೆಸ್ಕೊಬೇಕು. ದಟ್ ಈಸ್ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ರೆಬಲ್ ಸ್ಟಾರ್ ಅಂಬರೀಷ್ ಅಂತ. ಅವ್ರಿಲ್ಲ ಅಂದ್ರೆ ಈ ವೇದಿಕೆ ಇರ್ತಾ ಇರಲಿಲ್ಲ. ಓಕೆ, ಇವತ್ತು ಟಾಸ್ಕ್ ಅನ್ನೋ ಚಿತ್ರದ ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ. ಈ ಚಿತ್ರದಲ್ಲಿ ಇವತ್ತು ಒಂದು ಸಾಂಗ್ ನೋಡಿದೆ, ತುಂಬಾ ಪ್ರಾಮಿಸಿಂಗ್ ಆಗಿತ್ತು. ಕಂಪೋಸ್ ಮಾಡಿರೋದು ನಮ್ಮ ಸ್ಯಾಂಡಿ ಸರ್. ಆಲ್ ದಿ ವೆರಿ ಬೆಸ್ಟ್. ತುಂಬಾ ಯೂನಿಕ್ ಆಗಿದೆ ಸರ್. ಹೇಳಿದಂಗೆ ಜಿಮ್ಮಲ್ಲೂ ಕೇಳ್ಬೋದು, ಪಬ್ಬು ಎಲ್ಲ ಕಡೆ ಕೇಳ್ಬೋದು ರ್ಯಾಪ್ ಸಾಂಗ್ ಎಲ್ಲ. ಸೊ ಥರೋಲಿ ವಿ ಎಂಜಾಯ್ಡ್, ಎಸ್ಪೆಷಲಿ ಆಲ್ ಜೆನ್ಸಿ ಕಿಡ್ಸ್ ಎಲ್ರಿಗೂ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಆಲ್ ದಿ ಬೆಸ್ಟ್ ಸರ್. ಸೊ ಈ ಚಿತ್ರದ ಪ್ರೊಡ್ಯೂಸರ್ ಬಂದು ನಮ್ಮ ವಿಜಯ್ ಕುಮಾರ್ ಸರ್, ಹಾಗೆ ರಾಮಣ್ಣ ಸರ್ ಅವರು. ಡೈರೆಕ್ಟ್ ಮಾಡಿರೋದು ನಮ್ಮ ರಾಘು ಶಿವಮೊಗ್ಗ ಸರ್. ಅವರು ಬೆಟ್ಟದ ಚಿತ್ರವನ್ನು ನೋಡಿದ್ದೀನಿ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಡೆಫಿನೆಟ್ಲಿ ಈ ಚಿತ್ರದ ಟೀಸರ್ ನೋಡಿದಾಗ ಒಂದು ಆ್ಯಕ್ಷನ್ ಥ್ರಿಲ್ಲರ್ ಅಂತ ಅನ್ಸುತ್ತೆ, ಸಿನಿಮಾ ನೋಡಬೇಕು ಅನ್ಸುತ್ತೆ. ಸೊ ಡೆಫಿನೆಟ್ಲಿ ನಾವು ನಮ್ಮ ಫ್ರೆಂಡ್ಸ್ ಜೊತೆ ಫಸ್ಟ್ ಶೋ ಹೋಗಿ ನಿಮಗೆ ಫೋನ್ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ನಾನು ಇಲ್ಲಿ ಬರೋದಕ್ಕೆ ಎರಡು ಮುಖ್ಯ ಕಾರಣ. ಒಂದು, ನಮ್ಮ ರಾಜೇಶ್ ವಹಿಸೋದು, ಆ್ಯಂಡ್ ಇನ್ನೊಂದು ಕಾರಣ, ಇಬ್ಬರು ನ್ಯೂ ಕಮರ್ಸ್ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ ತಕ್ಷಣ ಖುಷಿ ಆಯಿತು. ಸೊ ಇಬ್ಬರು ನ್ಯೂ ಕಮರ್ಸ್ ಅಂದಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಪ್ರೊಡ್ಯೂಸರ್ ಹೆಸರು ನೋಡಿದೆ. ಯಾಕೆಂದರೆ ಅವರೇ ನಿಜವಾಗ್ಲೂ ಒಬ್ಬ ಹೀರೋಸು. ಅವ್ರನ್ನ ನೋಡ್ಕೊಂಡ್ರೆ ತುಂಬ ನ್ಯೂ ಕಮರ್ಸ್ ಬರೋಕ್ಕೆ ಸಾಧ್ಯ. ಸೊ ಒಂದು ನಮ್ಮ ಜಯಸೂರ್ಯ ಸರ್, ಒಳ್ಳೆ ಸರ್, ಒಳ್ಳೆ ನಿಮ್ಮ ಚಿತ್ರ ಭೀಮಾ ಫಿಲ್ಮ್ ನೋಡಿದಾಗ ವೆರಿ ನೈಸ್, ಒಳ್ಳೆ ಪರ್ಫಾರ್ಮೆನ್ಸ್. ಆ್ಯಂಡ್ ಸಾಗರ್ ರಾಮ್ ಸರ್, ನಿಮಗೂ ಆಲ್ ದ ವೆರಿ ಬೆಸ್ಟ್. ಹೇಳಿ ಸಾಗರ್ ರಾಮ್ ಸರ್, ಆಲ್ ದ ಬೆಸ್ಟ್. ನಿಮ್ಮಿಬ್ಬರು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು. ಆಲ್ ದ ವೆರಿ ಬೆಸ್ಟ್, ಲಾಂಗ್ ವೇ ಟು ಗೋ, ಆಲ್ ದ ಬೆಸ್ಟ್. ಓಕೆ, ಆಮೇಲೆ ನಿಮ್ಗೆ ಎಷ್ಟು ಜನ ಒಳ್ಳೆ ಫ್ರೆಂಡ್ಸು ಎಲ್ಲರೂ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಆಲ್ ದ ಬೆಸ್ಟ್. ಸೊ ಈ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ನಮ್ಮ ಗೆಳೆಯ ಬಂದಿದ್ದಾರೆ, ಹಾಗೆ ಯುವರಾಜ್ ಅವರು ಆ್ಯಂಡ್ ಕಿಶೋರ್ ಸರ್. ಸರ್ ಮೇಲೆ ನಮ್ಗೆ ಕಂಪ್ಲೇಂಟ್ ಇದೆ ಮೇಡಮ್, ನಮ್ಮ ಅಣ್ಣನ ಜೊತೆ 3-4 ಸಿನಿಮಾ ಮಾಡೋದ್ರೆ ನಮ್ಗೊಂದು ಚಾನ್ಸೇ ಕೊಟ್ಟಿಲ್ಲ ಮೇಡಮ್. ಸರ್ ನಿಮಗೆ ಫ್ರೀ ಇದ್ದಾಗ, ನಿಮ್ಮ ಡೇಟ್ಸ್ ಇದ್ದಾಗ ನಾವು ಒಂದು ಸಿನಿಮಾ ಮಾಡೋಣ ಸರ್. ಇಲ್ಲ, ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ. ಮತ್ತು ನನ್ನನ್ನು ಇಲ್ಲಿ ಕರೆದಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಮತ್ತು ನವೆಂಬರ್ 21ನೇ ತಾರೀಕು ಎಲ್ಲ ಕನ್ನಡ ಕಲಾಭಿಮಾನಿಗಳು ಈ ಚಿತ್ರನ ನೋಡಿ ಆಶೀರ್ವಾದ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ಜಯ ಆಂಜನೇಯ.